ಸಾವಿರಾರು ವರ್ಷಗಳಿಂದ ಆಚರಿಸಲಾಗುತ್ತಿರುವ ಒಂದು ಹಬ್ಬ. ರಾಜ್ಯ, ಭಾಷೆ, ಧರ್ಮಗಳನ್ನು ಮೀರಿದ ಒಂದು ಸಂಪ್ರದಾಯ. ಇದು ಕೇವಲ ಹಬ್ಬ ಅಲ್ಲ, ಭಾರತದ ಕಾಲಗಣನೆಯ ಇತಿಹಾಸ. ಪ್ರಾಚೀನ ಭಾರತದಲ್ಲಿ ಮಾನವರು ಕಾಲವನ್ನ ದೇವರಂತೆ ನೋಡ್ತಾ ಇದ್ರು. ಸೂರ್ಯನ ಚಲನೆ ಬೆಳೆ, ಮಳೆ, ಜೀವನ ಎಲ್ಲವನ್ನ ನಿರ್ಧಾರ ಮಾಡ್ತಾ ಇತ್ತು. ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿದ ಕ್ಷಣವನ್ನ ಒಂದು ಹೊಸ ಕಾಲಚಕ್ರದ ಆರಂಭ ಅಂತ ನಂಬಲಾಗಿತ್ತು. ಅದೇ ದಿನಕ್ಕೆ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ವೇದಿಕ ಕಾಲದಿಂದಲೇ ಸೂರ್ಯನನ್ನ ಪ್ರತ್ಯಕ್ಷ ದೇವರು ಅಂತ ಕರೆಯಲಾಗಿದೆ. ಸಂಕ್ರಾಂತಿಯಂದು ಸೂರ್ಯ ಉತ್ತರಾಯಣ ಆರಂಭಿಸುತ್ತಾನೆ. ಹಗಲು ನಿಧಾನವಾಗಿ ಹೆಚ್ಚಾಗತ್ತೆ. ಪ್ರಕೃತಿ ಪುನರ್ಜನ್ಮವನ್ನು ಪಡೆಯುತ್ತೆ. ಅದಕ್ಕಾಗಿ ಇದನ್ನ ಶುಭ ದಿನ, ಪವಿತ್ರ ದಿನ ಅಂತ ಗುರುತಿಸ್ತಾರೆ. ಭಾರತ ಒಂದು ಕೃಷಿ ಪ್ರಧಾನ ದೇಶ. ಚಳಿಗಾಲದ ಕೊನೆಯಲ್ಲಿ ಬೆಳೆ ಕಟಾವು ಮುಗಿಯುವ ಕಾಲವೇ ಸಂಕ್ರಾಂತಿ. ರೈತರಿಗೆ ಇದು ಶ್ರಮದ ಫಲ, ಪ್ರಕೃತಿಗೆ ತಿಳಿಸುವ ಧನ್ಯವಾದ, ಹೊಸ ಬೆಳೆ ಚಕ್ರದ ಆರಂಭ. ಇದಕ್ಕಾಗಿ ಸಂಕ್ರಾಂತಿಯನ್ನ ರೈತರ ಹಬ್ಬ ಅಂತ ಕೂಡ ಕರೆಯಲಾಗತ್ತೆ. ಸಂಕ್ರಾಂತಿ ಮುನ್ನ ದಿನ ಭೋಗಿ. ಇದು ಕೇವಲ ಬೆಂಕಿ ಅಲ್ಲ. ಇತಿಹಾಸದಲ್ಲಿ ಭೋಗಿ ಅಂದರೆ ಹಳೆಯ ವಸ್ತುವನ್ನು ತ್ಯಜಿಸುವ ಸಂಕೇತ. ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ಜೀವನಕ್ಕೆ ಸಿದ್ಧರಾಗುವ ದಿನ. ಒಂದು ರೀತಿಯ ಮಾನಸಿಕ ಶುದ್ಧೀಕರಣ ಕೂಡ ಹೌದು. ಎಳ್ಳು ದೇಹಕ್ಕೆ ಉಷ್ಣ, ಬೆಲ್ಲ ಶಕ್ತಿ ಮತ್ತು ಸಿಹಿತನ. ಚಳಿಗಾಲದ ನಂತರ ದೇಹಕ್ಕೆ ಬೇಕಾದ ಆಹಾರ ವಿಜ್ಞಾನವನ್ನೇ ನಮ್ಮ ಪೂರ್ವಿಕರು ಹಬ್ಬದಲ್ಲಿ ಸೇರಿಸಿದ್ದಾರೆ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಇದು ಕೇವಲ ಮಾತು ಅಲ್ಲ, ಸಾಮಾಜಿಕ ಸಮತೋಲನದ ಪಾಠ. ಈ ಹಬ್ಬದ ವೈಶಿಷ್ಟ್ಯ ಏನಂದ್ರೆ, ಒಂದೇ ಹಬ್ಬ. ಕರ್ನಾಟಕದಲ್ಲಿ ಸಂಕ್ರಾಂತಿ, ತಮಿಳುನಾಡಿನಲ್ಲಿ ಪೊಂಗಲ್, ಉತ್ತರ ಭಾರತದಲ್ಲಿ ಮಕರ ಸಂಕ್ರಾಂತಿ. ಹೆಸರು ಬೇರೆ ಬೇರೆ, ಆದರೆ ಅರ್ಥ ಒಂದೇ. ಈ ಹಬ್ಬದ ಇನ್ನೊಂದು ವೈಶಿಷ್ಟ್ಯ ಗಾಳಿಪಟಗಳು ಆಕಾಶಕ್ಕೆ ಮುತ್ತಿಕ್ಕುವುದು. ಇತಿಹಾಸಕಾರರ ಪ್ರಕಾರ ಸೂರ್ಯ ಕಿರಣಗಳಿಗೆ ದೇಹ ಒಡ್ಡುವುದು ಆರೋಗ್ಯಕ್ಕಾಗಿ ಆಚರಿಸಿದ ಪದ್ಧತಿ. ಹಬ್ಬದಲ್ಲೂ ವಿಜ್ಞಾನ ಅಡಗಿದೆ. ಮಕರ ಸಂಕ್ರಾಂತಿ ಅಂದ್ರೆ ಒಂದು ದಿನದ ಆಚರಣೆ ಅಲ್ಲ. ಇದು ಭಾರತೀಯ ನಾಗರಿಕತೆಯ ಕಾಲ, ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧದ ಸಾಕ್ಷಿ. ಸಂಕ್ರಾಂತಿ ಕಾಲವನ್ನೇ ಹಬ್ಬವಾಗಿಸಿದ ಭಾರತೀಯ ಸಂಸ್ಕೃತಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.